ಒಬ್ಬ ಕಲ್ಲು ಒಡೆಯುವವನು ಒಬ್ಬ ವ್ಯಾಪಾರಿಯನ್ನು ನೋಡಿಬಿಟ್ಟು ಅನ್ಕೋತಾನೆ, ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ, ವ್ಯಾಪಾರಸ್ಥ ಆಗಿದ್ದರೆ ಎಷ್ಟು ಶ್ರೀಮಂತ ಆಗ್ತಿದ್ದೆ ಅಲ್ವಾ. ಈಗ ನಾನು ಬಡವ, ನನ್ನಲ್ಲಿ ಯಾವ ಶಕ್ತಿ ಇಲ್ಲ ಅಂತ ಯೋಚನೆ ಮಾಡ್ತಾನೆ. ಆಗ ಅಶರೀರವಾಣಿ ನೀನು ಅಂದ್ಕೊಂಡಂಗೆ ಆಗಲಿ ಅಂತ ಆಶೀರ್ವಾದ ಮಾಡುತ್ತೆ. ಆಗ ಆತ ವ್ಯಾಪಾರಿ ಆಗ್ತಾನೆ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ಕಾರು, ಬಂಗ್ಲೆ, ಹಣ, ಐಶ್ವರ್ಯ ಎಲ್ಲವೂ ಅವನ ಹತ್ರ ಇರುತ್ತೆ. ಒಂದು ಸಾರಿ ಆತ ಕಾರಿನಲ್ಲಿ ಹೋಗಬೇಕಾದ್ರೆ ರಾಜನನ್ನು ನೋಡ್ತಾನೆ. ಅಯ್ಯೋ, ನಾನು ರಾಜ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು, ಅಧಿಕಾರ ಸಿಗ್ತಾ ಇತ್ತು ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ. ನೆಕ್ಸ್ಟು ಆತ ರಾಜನಾಗ್ತಾನೆ. ಆತನಿಗೆ ಎಲ್ಲ ಅಧಿಕಾರ ಸಿಗುತ್ತೆ. ನಂತರ ಆತ ಬಿಸಿಲಿನಲ್ಲಿ ಹೋಗ್ತಾ ಇರಬೇಕಾದ್ರೆ, ಅಯ್ಯೋ ನಾನು ರಾಜ ಆದರೆ ಏನು ಪ್ರಯೋಜನ, ಈ ಸೂರ್ಯನ ಬೆಳಕಿಗೆ ಪ್ರಖರತೆಗೆ ನಾನು ತಲ್ಲಣಿಸಿ ಹೋಗ್ತಾ ಇದ್ದೀನಲ್ಲ, ನನಗಿಂತ ಶಕ್ತಿಶಾಲಿ ಅಂದರೆ ಸೂರ್ಯನೇ ಇರಬೇಕು, ನಾನು ಸೂರ್ಯ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಾರಂತೆ. ನೆಕ್ಸ್ಟು ಆತ ಸೂರ್ಯ ಆಗ್ತಾರಂತೆ. ಸೂರ್ಯ ಆದಾಗ ಸೂರ್ಯನಿಗೆ ಅಡ್ಡವಾಗಿ ಮೋಡ ಬಂದುಬಿಡುತ್ತಂತೆ. ಮೋಡ ಬಂದಾಗ ಯೋಚನೆ ಮಾಡ್ತಾರಂತೆ, ನನಗಿಂತ ಶಕ್ತಿಶಾಲಿ ಅಂದರೆ ಮೋಡ ನನ್ನನ್ನೇ ಮರೆಮಾಚಿಬಿಡ್ತು, ಹಾಗಾಗಿ ನಾನು ಮೋಡವಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ನಂತರ ಆತ ಮೋಡ ಆಗ್ತಾನಂತೆ. ಮೋಡ ಆದಾಗ ಆ ಮೋಡಗಳು ಮಳೆ ಸುರಿದಾಗ ಮೋಡಗಳು ಕಲ್ಲಿಗೆ ಅಂದರೆ ದೊಡ್ಡ ದೊಡ್ಡ ಪರ್ವತಗಳಿಗೆ ಡಿಕ್ಕಿ ಹೊಡಿತಾ ಇರ್ತವಂತೆ. ಏನು ಈ ದೊಡ್ಡ ದೊಡ್ಡ ಮೋಡಗಳೇ ಪರ್ವತಗಳಿಗೆ ತಲ್ಲಣಿಸಿ ಹೋದ್ವಲ್ಲ, ಹಾಗಾದರೆ ಈ ಪರ್ವತಗಳೇ ದೊಡ್ಡ ದೊಡ್ಡ ಪರ್ವತಗಳೇ ಬಲಿಷ್ಠ, ಈ ಮೋಡಕ್ಕೆ ಯಾವ ಶಕ್ತಿ ಇಲ್ಲ, ನಾನು ಕಲ್ಲಾಗಿದ್ದರೆ ಅಂತ ಯೋಚನೆ ಮಾಡ್ತಾರಂತೆ. ನಂತರ ಆತ ಕಲ್ಲಾಗ್ತಾನಂತೆ. ಕಲ್ಲಾದಾಗ ಆ ಕಲ್ಲನ್ನು ಒಡೆಯೋದಕ್ಕೆ ಒಬ್ಬ ಕಲ್ಲು ಒಡೆಯುವ ಬಂದು ಸಿಡಿಮದ್ದನ್ನು ಇಟ್ಟು ಸಿಡಿಸಿ ಪುಟ್ಟ ಪುಟ್ಟ ಕಲ್ಲುಗಳನ್ನು ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾನಂತೆ. ಆಗ ಆ ವ್ಯಕ್ತಿ ಯೋಚನೆ ಮಾಡ್ತಾನಂತೆ, ಇದೇನಿದು ನನ್ನಂಥ ಕಲ್ಲನ್ನೇ ಒಡೆದು ಬಿಟ್ನಲ್ಲ ಈತ, ಒಬ್ಬ ಕಲ್ಲು ಒಡೆಯುವವನಾಗಿದ್ದರೆ ಅಂತ. ಆ ಕಲ್ಲು ಒಡೆಯುವವ ನೀನಾಗಿದ್ದೆ, ಆದರೆ ನಿನ್ನ ಶಕ್ತಿಯ ಬೆಲೆ ನೀನು ತಿಳಿದುಕೊಳ್ಳಿಲ್ಲ. ಬೇರೆಯವರೊಂದಿಗೆ ನೀನು ಹೋಲಿಕೆ ಮಾಡಿಕೊಂಡು ಜೀವನ ನರಳಾಡ್ತಿದ್ದೆ. ನಿನ್ನ ಹತ್ರ ಏನಿದೆ ಅದರ ಶಕ್ತಿಯನ್ನು ವಿನಿಯೋಗಿಸಿಕೊಂಡು ನೀನು ಬೆಳೆದಿದ್ದರೆ ಇವತ್ತು ಈ ಅಲ್ಪತೃಪ್ತ ಮನೋಭಾವನೆ ನಿನ್ನಲ್ಲಿ ಇರ್ತಿರ್ಲಿಲ್ಲ ಅಂತ. ಕೊನೆಗೆ ಆತನಿಗೆ ಬೇಕು ಅನಿಸಿದ್ದು ಆತನ ವೃತ್ತಿನೇ. ನಾವು ಒಂದೊಂದು ಸಾರಿ ಇದೇ ರೀತಿ ಯಾಮಾರ್ಬಿಡ್ತೀವಿ ಅಲ್ವಾ. ನಮ್ಮಲ್ಲಿರುವ ಶಕ್ತಿಯನ್ನು ನಾವು ಕಂಡುಕೊಳ್ಳಲಾರದೆ ಬೇರೆಯವರೊಂದಿಗೆ ನಮ್ಮನ್ನು ನಾವು ಹೋಲಿಕೆ ಮಾಡಿಕೊಂಡು ಇರುವ ಸಂಪತ್ತು, ನೆಮ್ಮದಿ, ಶಾಂತಿ, ಶಕ್ತಿ ಎಲ್ಲವನ್ನು ಮರೆತು ಬಿಡ್ತೀವಿ, ಕಂಗಾಲಾಗ್ಬಿಡ್ತೀವಿ. ಆ ರೀತಿ ನೀವು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಶಕ್ತಿಯನ್ನು ನೀವು ವಿನಿಯೋಗಿಸ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.